Hello dear students. So ಈ ವಿಡಿಯೋದಲ್ಲಿ ಸ್ಟೇಟ್ಸ್ ಆಫ್ ಮ್ಯಾಟರ್ನ NCERT ಎಕ್ಸಾಂಪ್ಲರ್ ಸೊಲ್ಯೂಷನ್ ಅನ್ನು ಮಾಡೋಣ ನಾನು. ಓಕೆ, ಕ್ವೆಶ್ಚನ್ ನಂಬರ್ 1. A person living in Shimla observed that cooking food without using pressure cooker takes more time. Okay, the reason for this observation is that at high altitude ನಲ್ಲಿ ಅಡಿಗೆ ಮಾಡಿದರೆ ಸೊ ಟೈಮ್ ಜಾಸ್ತಿ ತಗೊಳುತ್ತೆ. ಯಾಕೆ? ಅದು ವಿದೌಟ್ ಪ್ರೆಷರ್ ಕುಕ್ಕರ್. ಓಕೆ, ಪ್ರೆಷರ್ ಕುಕ್ಕರ್ ಇದ್ದರೆ ಬೇಗನೆ ಆಗುತ್ತೆ, ನೋ ಡೌಟ್. ಸೊ ಪ್ರೆಷರ್ ಕುಕ್ಕರ್ನಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಹಾಗಾಗಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗಿಬಿಡತ್ತೆ. ಸೊ ಆವಾಗ ಹೈ ಟೆಂಪ್ರೇಚರ್ದಲ್ಲಿ ನಮ್ಮ ಅಡುಗೆ ಆಗೋದಕ್ಕೆ ಬೇಗನೆ ಅಡುಗೆ ಆಗುತ್ತೆ. ಓಕೆ, ಸೊ ಈಗ ಹೈ ಅಲ್ಟಿಟ್ಯೂಡ್ಸ್ನಲ್ಲಿ ಅಂದರೆ ಮೌಂಟೇನ್ಸ್ನಲ್ಲಿ ಲೈಕ್ ಶಿಮ್ಲಾ ಟೈಪ್ ಪ್ಲೇಸಸ್ನಲ್ಲಿ ಹೈ ಅಲ್ಟಿಟ್ಯೂಡ್ನಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ. ಸೊ ಬಿಕಾಸ್ ಆಫ್ ಲೆಸ್ ಪ್ರೆಷರ್ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗಿಬಿಡತ್ತೆ. ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ ಅಂತ ಕೇಳಿದ್ರೆ ಈಗ 100 ಡಿಗ್ರಿನಲ್ಲಿ ಬಾಯ್ಲ್ ಆಗ್ತಾ ಇರೋವಂಥದ್ದು ಸೊ ಈಗ 70 ಡಿಗ್ರಿಗೆ ಬಾಯ್ಲ್ ಆಗಲಿಕ್ಕೆ ಶುರು ಆಯಿತು ಹೇಳಾದರೆ 70 ಡಿಗ್ರಿ ಭಾಳ ಹೀಟ್ ಕಂಟೆಂಟನ್ನು ಕೊಟ್ಟಿರೋದಿಲ್ಲ. ಸೊ 70 ಡಿಗ್ರಿ ಭಾಳ ಹೀಟ್ ಕಂಟೆಂಟನ್ನು ಕೊಡದೇ ಇರೋದಕ್ಕೆ ಸೊ ಅಡುಗೆ ಭಾಳ ಲೇಟಾಗಿ ಆಗುತ್ತೆ. ಓಕೆ, ಅದೇ ನೀವು 100ಗೆ ಬಾಯ್ಲ್ ಆಗುವಂಥದ್ದು 150 ಡಿಗ್ರಿಗೆ ಬಾಯ್ಲ್ ಆಗುತ್ತೆ ಅಂತ ಹೇಳಿದ್ರೆ ಆವಾಗ ಎನರ್ಜಿ ಕಂಟೆಂಟ್ ಜಾಸ್ತಿ ಇರುತ್ತೆ 150 ಡಿಗ್ರಿದಲ್ಲಿ, ಆವಾಗ ಬೇಗನೆ ಅಡುಗೆ ಆಗಿಬಿಡತ್ತೆ. ಸೊ ದ ಮೇನ್ ರೀಸನ್ ಈಸ್ ಆಪ್ಷನ್ ಸಿ, ಪ್ರೆಷರ್ ಕಡಿಮೆ ಇರುತ್ತೆ ಹೈ ಅಲ್ಟಿಟ್ಯೂಡ್ನಲ್ಲಿ, ಅದಕ್ಕಾಗಿ ಅಡುಗೆ ಲೇಟ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 2. Which of the following property of water can be used to explain spherical shape of rain droplets? ಸೊ ವೆರಿ ಸಿಂಪಲ್. ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್ ಕ್ಲಾಸ್ನಲ್ಲಿ ನೀವೇನಾದರೂ ಕೂತ್ಕೊಂಡಿದ್ದಿದ್ರೆ ಸೊ ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್ ಅಂತ ಡೆಫಿನೆಟ್ಲಿ ನೀವು ಹೇಳ್ತೀರಿ. ಕ್ವೆಶ್ಚನ್ ನಂಬರ್ 3. ಸೊ ಎ ಪ್ಲಾಟ್ ಆಫ್ ವಾಲ್ಯೂಮ್ V ವರ್ಸಸ್ ಟೆಂಪ್ರೇಚರ್ T ಫಾರ್ ಎ ಗ್ಯಾಸ್ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ is a straight line passing through origin. The plots at different values of pressure are shown in the figure. Which of the following order of pressure is correct for this gas? ವಾಲ್ಯೂಮ್ ವರ್ಸಸ್ ಟೆಂಪ್ರೇಚರ್ ಗ್ರಾಫ್ ಪ್ಲಾಟ್ ಮಾಡಿದ್ದಾರೆ ಅಂದರೆ ಸೊ ಇದು ಚಾರ್ಲ್ಸ್ ಲಾ ಮೇಲೆ ಗ್ರಾಫ್ ಪ್ಲಾಟ್ ಮಾಡ್ದಂಗೆ. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಪ್ರೆಷರನ್ನು ತೊಗೊಂಡಿದ್ದಾರೆ, ಪ್ರೆಷರನ್ನು ಕಾನ್ಸ್ಟೆಂಟ್ ಇಟ್ಕೊಳ್ಳಿಲ್ಲ, ಪ್ರೆಷರ್ನ ವೇರಿಯೇಷನ್ ಮಾಡ್ತಾ ಇದ್ದಾರೆ. ಸೊ ಯಾವ ಪ್ರೆಷರ್ ಜಾಸ್ತಿ, P4 ಜಾಸ್ತಿನೋ P1 ಜಾಸ್ತಿನೋ ಅಂತ ಕನ್ಸಿಡರ್ ಮಾಡ್ತಾ ಹೋದರೆ ಸೊ ಇಟ್ಸ್ ಎ ಲಿಟಲ್ ಬಿಟ್ ಡಿಫಿಕಲ್ಟ್ ಕ್ವೆಶ್ಚನ್. ಸೊ ಈಗ ನೀವೇನು ಮಾಡಬೇಕು, ಒಂದು ವಾಲ್ಯೂಮನ್ನು ಕಾನ್ಸ್ಟೆಂಟ್ ಇಟ್ಕೋಬೇಕು. ಓಕೆ, ಕಾನ್ಸ್ಟೆಂಟ್ ವಾಲ್ಯೂಮ್ನಲ್ಲಿ ಒಂದು ಗ್ರಾಫ್ ಪ್ಲಾಟ್ ಮಾಡ್ತಾ ಹೋಗ್ರಿ. ಆವಾಗ ನೋಡಿರಿ P4 Tನ ಇಲ್ಲಿ ಟಚ್ ಮಾಡುತ್ತೆ, P3 ಹೇಳೋದು ಇಲ್ಲಿ ಟಚ್ ಆಗುತ್ತೆ, P2 ಇಲ್ಲಿಗೆ ಟಚ್ ಆಗಿರುತ್ತೆ, P1 ಇಲ್ಲಿಗೆ ಟಚ್ ಆಗಿರುತ್ತೆ. ಓಕೆ, ಸೊ ನಾವೀಗ ಚಾರ್ಲ್ಸ್ ಲಾನ ಏನು ಮಾಡ್ಕೊಳ್ಳುವ, ಚಾರ್ಲ್ಸ್ ಲಾ ಮೇಲೆ ಗ್ರಾಫ್ ಪ್ಲಾಟ್ ಮಾಡಿದ್ದಾರೆ. ವಾಲ್ಯೂಮನ್ನು ಕಾನ್ಸ್ಟೆಂಟ್ ಇಡ್ರಿ. ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರೆಷರ್ ಮತ್ತು ಟೆಂಪ್ರೇಚರ್ ಏನುಂಟು ಅದು ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಇರುತ್ತೆ ಅಂತ ಗೇ-ಲುಸಾಕ್ಸ್ ಲಾ ಹೇಳುತ್ತೆ. ಓಕೆ, ಕಾನ್ಸ್ಟೆಂಟ್ ವಾಲ್ಯೂಮ್ನಲ್ಲಿ ಪ್ರೆಷರ್ ಮತ್ತು ಟೆಂಪ್ರೇಚರ್ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಟು ಈಚ್ ಅದರ್. ಹಾಗಾಗಿ ಯಾವ ಪ್ರೆಷರ್ನಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತ ಹೇಳಿದರೆ ನೋಡಿರಿ, P4ನಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆ ಕಂಪೇರ್ ಟು P3, ಕಂಪೇರ್ ಟು P2 ಆ್ಯಂಡ್ ಕಂಪೇರ್ ಟು P1. ಹಾಗಾಗಿ P4 ಜಾಸ್ತಿ ಪ್ರೆಷರ್ ಇದೆ, ಸೊ ಜಾಸ್ತಿ ಟೆಂಪ್ರೇಚರನ್ನು ತೋರಿಸ್ತಾ ಇದೆ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಉಂಟು. ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶ್ಚನ್ ನಂಬರ್ 4. The interaction energy of London force is inversely proportional to the 6th power of the distance between the two interacting particles, but their magnitudes depends upon ಅಂತ. Interaction energy of London force. ನೋಡಿ, ಲಂಡನ್ ಫೋರ್ಸ್ ಡಿಸ್ಪರ್ಷನ್ ಫೋರ್ಸ್ ಅಂತ ಕರಿತೇವೆ. ಸೊ ನಿಮಗೆ ಫಸ್ಟ್ PU ಥಿಯರಿದಲ್ಲಿ ಹೇಳಿದ ನೆನಪಿರ್ಬೋದು, ಲೈಕ್ ಇಂಡ್ಯೂಸ್ಡ್ ಇಂಟ್ರ್ಯಾಕ್ಷನ್ ಅಂತ ಇರುತ್ತೆ, ಡೈಪೋಲ್ ಇಂಟ್ರ್ಯಾಕ್ಷನ್ ಅಂತ ಇರುತ್ತೆ, ಡೈಪೋಲ್ ಇಂಟ್ರ್ಯಾಕ್ಷನ್ ಅಂತ ಇರುತ್ತೆ. ಸೊ ಈ ಇಂಡ್ಯೂಸ್ಡ್ ಡೈಪೋಲ್ ಇಂಟ್ರ್ಯಾಕ್ಷನ್ ಏನುಂಟು ಅದನ್ನು ನಾವು ಲಂಡನ್ ಫೋರ್ಸ್ ಅಥವಾ ಡಿಸ್ಪರ್ಷನ್ ಫೋರ್ಸ್ ಅಂತ ಕರಿತೇವೆ. ಓಕೆ, ಅಂದರೆ ಈ ಪರ್ಟಿಕ್ಯುಲರ್ ಲಂಡನ್ ಫೋರ್ಸ್ ಆಪ್ರೇಟ್ ಆಗಬೇಕಾದ್ರೆ ಅಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಇರೋದಿಲ್ಲ. ಓಕೆ, ಡೈರೆಕ್ಟಾಗಿ ಚಾರ್ಜ್ ಇರುವಂಥ ಪಾರ್ಟಿಕಲ್ ಇರೋದಿಲ್ಲ, ಅದು ಮಾಸ್ ಮೇಲೆ ಡಿಪೆಂಡ್ ಇರೋದಿಲ್ಲ. ಅದು ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಕೇಳಿದ್ರೆ ಪೋಲರೈಸಬಿಲಿಟಿ ಮೇಲೆ. ಈಗ ಒಂದು ನಾನ್ ಪೋಲಾರ್ ಮಾಲಿಕ್ಯೂಲ್ ಈಗ ಪೋಲರೈಸ್ ಆಗೊಂಡುಂಟು ಹೇಳಾದರೆ ಸೊ ಯಾರು ಜಾಸ್ತಿ ಪೋಲರೈಸ್ ಆಗಿರ್ತಾರೋ ಅಂದರೆ ಯಾರಲ್ಲಿ ಪೋಲರೈಸಬಿಲಿಟಿ ಜಾಸ್ತಿ ಇರುತ್ತೋ ಅವರಲ್ಲಿ ಇಂಟ್ರ್ಯಾಕ್ಷನ್ ಏನುಂಟು ಜಾಸ್ತಿ ಇರುತ್ತೆ, ಇಂಟ್ರ್ಯಾಕ್ಷನ್ ಎನರ್ಜಿ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ನೀವು ಆಪ್ಷನ್ ಸಿ ಅಂತ ಹೇಳಬೇಕು. ಕ್ವೆಶ್ಚನ್ ನಂಬರ್ 5.
Dipole forces act between the molecules possessing permanent dipole. Ends of dipole possess partial charges. The partial charge is ಅಂತ ಕೇಳಿದ್ರೆ ಪಾರ್ಷಿಯಲ್ ಚಾರ್ಜ್ ಏನಾಗಿರುತ್ತೆ, ಮೋರ್ ದ್ಯಾನ್ ಯೂನಿಟ್ ಎಲೆಕ್ಟ್ರಾನಿಕ್ ಚಾರ್ಜ್, ಈಕ್ವಲ್ ಟು ಯೂನಿಟ್ ಎಲೆಕ್ಟ್ರಾನಿಕ್ ಚಾರ್ಜ್, ಲೆಸ್ ದ್ಯಾನ್ ಯೂನಿಟ್ ಎಲೆಕ್ಟ್ರಾನಿಕ್ ಚಾರ್ಜ್, ಡಬಲ್ ದ ಎಲೆಕ್ಟ್ರಾನಿಕ್ ಚಾರ್ಜ್, ಹೀಗೆಲ್ಲ ಇದೆ. ಆ್ಯಕ್ಚುಲಿ ಏನಾಗಿರುತ್ತೆ, ಪಾರ್ಷಿಯಲ್ ಚಾರ್ಜ್ ಅದು ಓಕೆ ಡೈಪೋಲ್ನಲ್ಲಿ ಕ್ರಿಯೇಟ್ ಆಗುವಂಥದ್ದು ಅದು ಸೊ ಯೂನಿಟ್ ಎಲೆಕ್ಟ್ರಾನಿಕ್ ಚಾರ್ಜ್ಗಿಂತ ಕಡಿಮೆ ಇರಬೇಕು. ಓಕೆ, ಸೊ ನಾರ್ಮಲ್ ಎಲೆಕ್ಟ್ರಾನಿಕ್ ಚಾರ್ಜ್ ಏನಿದೆ ಅದಕ್ಕಿಂತ ಪಾರ್ಷಿಯಲ್ ಚಾರ್ಜಸ್ ಯಾವಾಗಲೂ ಕಡಿಮೆ ಇರಬೇಕು. ಸೊ ಇಟ್ಸ್ ವೆರಿ ಸಿಂಪಲ್, ಆಪ್ಷನ್ ಸಿ ಈಸ್ ಯುವರ್ ಆನ್ಸರ್. Question number 6. The pressure of a 1:4 mixture of dihydrogen ಅಂದರೆ H2 and dioxygen ಅಂದರೆ O2. H2 ಮತ್ತು O2 ಏನಿದೆ, ಸೊ ಎನ್ಕ್ಲೋಸ್ಡ್ ಇನ್ ಎ ವೆಸಲ್ ಇನ್ 1 atmosphere. ಸೊ ಪ್ರೆಷರ್ 1 atmosphere ಕೊಟ್ಟಿದ್ದಾರೆ, 1:4 ರೇಷಿಯೋದಲ್ಲಿ H2 ಮತ್ತು O2 ತಗೊಂಡಿದ್ದಾರೆ. ವಾಟ್ ವುಡ್ ಬಿ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಡೈಆಕ್ಸಿಜನ್? ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಡೈಆಕ್ಸಿಜನ್, ಪಾರ್ಷಿಯಲ್ ಪ್ರೆಷರ್ ಆಫ್ O2 ಏನಿದೆ, ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ O2 ಇಂಟು ಟೋಟಲ್ ಪ್ರೆಷರ್ ಮಾಡಿದರೆ ಸಿಗುತ್ತೆ ನಮಗೆ. ಹಾಗಾಗಿ ಈಗ ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ O2 ಅಂತ ನೋಡಿದ್ರೆ ನೋಡಿರಿ, ಮೋಲ್ ಫ್ರ್ಯಾಕ್ಷನ್ N1/N1 + N2. ಆಕ್ಸಿಜನಿನ ಕೇಳಿದ್ದಾರೆ ಎಷ್ಟು ಮೋಲ್ ತೊಗೊಳ್ಳುವ ನೋಡಿರಿ, 4 ಮೋಲ್ ತೊಗೊಳ್ಳುವ. ಯಾಕೆ ಇಲ್ಲಿ ನೋಡಿರಿ, ಇದು 1:4, 1 ಮೋಲ್ H2, 4 ಮೋಲ್ O2 ಅಂತ ತೊಗೊಂಡ್ರೆ, ಸೊ 4/1 + 4. ಸೊ ನಂಬರ್ ಆಫ್ ಮೋಲ್ಸ್ ಏನಿದೆ, ಸೊ 1 ಟೋಟಲ್ ನಂಬರ್ ಆಫ್ ಮೋಲ್ 1 + 4 ಆಯಿತು, ಇಂಟು ಸೊ ಟೋಟಲ್ ಪ್ರೆಷರ್ ಏನಿದೆ 1 atmosphere ಇದೆ, ಹಾಗಾಗಿ ಟೋಟಲ್ ಪ್ರೆಷರ್ ಏನಿದೆ ಅದು 1 ಆಗಬೇಕು. ಸೊ ದ್ಯಾಟ್ಸ್ ನಥಿಂಗ್ ಬಟ್ 4/5 ಇಂಟು 1 ಅಂತ ಆಗುತ್ತೆ. 4/5 ಇಂಟು 1 ಅಂತ ಮಾಡಿದರೆ ನಿಮಗೆ 0.8 ಬರುತ್ತೆ. ಇಟ್ಸ್ ನಥಿಂಗ್ ಬಟ್ 0.8 atmosphere. ನೋಡಿ 0.8 atmosphere ಬಂತು, ಬಟ್ ವೆನ್ ಯು ಅಬ್ಸರ್ವ್ ಆಪ್ಷನ್ 0.8 ಇಂಟು 10⁵ ATM ಅಂತ ಕೊಟ್ಟಿದ್ದಾರೆ, ಅಂದರೆ ಆಪ್ಷನ್ ಎ ಅಂತ ಹೋಗಬಾರ್ದು. ನೋ, ಇಟ್ಸ್ ನಾಟ್. ಸೊ ಇದು 0.25 ATM ಅಂತ ಕೊಟ್ಟಿದ್ದಾರೆ, ಸೊ ಇದಂತೂ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಈ 0.8 atmosphere-ಅನ್ನು ನಾವೀಗ Nm/m² ಕನ್ವರ್ಟ್ ಮಾಡಿಕೊಂಡ್ರೆ ಆವಾಗ ನಮಗೆ 0.8 ಇಂಟು 10⁵ Nm/m² ಅಂತ ಬರಿಬೋದು. 0.8 ಇಂಟು 10⁵ Nm/m² ಅಂತ ಬರಿಬೋದು. ಅದೇನಾಗುತ್ತೆ ಅಂತ ಕೇಳಿದ್ರೆ, ಸೊ 1 ಡೆಸಿಮಲ್ ಪಾಯಿಂಟ್ ನೆಕ್ಸ್ಟ್ ಹೋಗಿಬಿಟ್ರೆ 8 ಇಂಟು 10⁴ Nm/m² ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗುತ್ತೆ. ಸೊ ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ 0.8 ಬಂದ ಕೂಡಲೇ ಅವರು ಆಪ್ಷನ್ ಎನ ಟಿಕ್ ಮಾಡಿ ಬಂದಿರ್ತಾರೆ. ಇಟ್ಸ್ ರಾಂಗ್. ಇಟ್ಸ್ 8 ಇಂಟು 10⁴ Nm/m². ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. As the temperature increases, average kinetic energy of molecule increases. What would be the effect of increase of temperature on pressure provided the volume is constant ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಇಟ್ಸ್ ನಥಿಂಗ್ ಬಟ್ ಗೇಲುಜಾಕ್ಸ್ ಲಾ. ಸೊ ಗೇಲುಜಾಕ್ಸ್ ಲಾ ಪ್ರಕಾರ ಹೋದರೆ ಸೊ ಟೆಂಪ್ರೇಚರ್ ಜಾಸ್ತಿ ಮಾಡಿದಂಗೆ ಪ್ರೆಷರ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ಕ್ವೆಶ್ಚನ್ ನಂಬರ್ 8. Gases possesses characteristic critical temperature which depends upon the magnitude of intermolecular forces between the particles. Following are the critical temperatures of some gases. Critical temperature ಕೊಟ್ಟಿದ್ದಾರೆ. critical temperature ಕಾನ್ಸೆಪ್ಟ್ ನೆನಪಿರ್ಬೋದು ನಿಮಗೆ. a temperature below which we can liquefy any gas. ಅಥವಾ ಯಾವುದಾದ್ರು ಒಂದು ಟೆಂಪ್ರೇಚರ್ ಇದೆ, ಆ ಟೆಂಪ್ರೇಚರ್ನ ಮೇಲ್ಗಡೆ ನಾವು ಯಾವುದೇ ಗ್ಯಾಸನ್ನು ಲಿಕ್ವಿಫೈ ಮಾಡಲಿಕ್ಕೆ ಬರೋದಿಲ್ಲ, ನೀವು ಎಷ್ಟೇ ಪ್ರೆಷರ್ ಅಪ್ಲೈ ಮಾಡಿದ್ರು. ಸೊ ಇಲ್ಲಿ ಹೈಡ್ರೋಜನ್, ಹೀಲಿಯಂ, O2, N2ದಲ್ಲಿ ಹೈಯೆಸ್ಟ್ ಕ್ರಿಟಿಕಲ್ ಟೆಂಪ್ರೇಚರ್ O2 ಇದೆ. ಓಕೆ, ಹಾಗಾಗಿ ಯಾರಲ್ಲಿ ಹೈಯೆಸ್ಟ್ ಕ್ರಿಟಿಕಲ್ ಟೆಂಪ್ರೇಚರ್ ಇರುತ್ತೋ ಅವರನ್ನು ನಾವು ಲಿಕ್ವಿಫೈ ಮಾಡೋದು ಭಾಳ ಈಸಿ. ಹಾಗಾಗಿ ಆಕ್ಸಿಜನ್ ನಾವು ಬೇಗನೆ ಲಿಕ್ವಿಫೈ ಮಾಡ್ಬೋದು. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ O2 ಎಲ್ಲಿ ಹೈಯೆಸ್ಟ್ ಉಂಟು ಅಂತ ನೋಡ್ರಿ, ಆಪ್ಷನ್ ಡಿದಲ್ಲಿದೆ. ಹಾಗಾಗಿ ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶ್ಚನ್ ನಂಬರ್ 9. ವಾಟ್ ಈಸ್ ದ SI ಯೂನಿಟ್ ಆಫ್ ವಿಸ್ಕಾಸಿಟಿ ಕೋಯಿಫಿಷಿಯಂಟ್? ಕೋಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಥವಾ ವಿಸ್ಕಾಸಿಟಿ ಕೋಯಿಫಿಷಿಯಂಟ್ ಈಟಾ ಅಂತ ಕರಿತೇವೆ, ಈಟಾ. ಸೊ ಫೋರ್ಸ್ ಅಂದರೆ ಇಲ್ಲಿ ವಿಸ್ಕಸ್ ಫೋರ್ಸ್. ಓಕೆ, ವಿಸ್ಕಸ್ ಫೋರ್ಸ್ ಎಲ್ಲಿ ಆ್ಯಕ್ಟ್ ಆಗುತ್ತೆ ಅಂತ ಕೇಳಿದ್ರೆ, ಈಗ ನಾವು ಲಿಕ್ವಿಡ್ಸನ್ನು ಬೇರೆ ಬೇರೆ ಲೇಯರ್ಸ್ನಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. ಈ ಟೈಪ್ ಲಿಕ್ವಿಡ್ನ ಲೇಯರ್ ಇದೆ ಅಂತ ಇಟ್ಕೊಳ್ರಿ. ಈಗ 1 ಲೇಯರ್ ಮತ್ತು 2ನೇ ಲೇಯರ್ ಮಿಡ್ಲಲ್ಲಿ ಸೊ ದೆರ್ ಎಕ್ಸಿಸ್ಟ್ ಡಿಫ್ರೆನ್ಸ್ ಇನ್ ವೆಲಾಸಿಟಿ.
ಸೊ ಮೇಲ್ಗಡೆ ಇರುವಂಥ ಲೇಯರ್ನ ವೆಲಾಸಿಟಿ ಜಾಸ್ತಿ ಇದೆ ಅಂತ ಕನ್ಸಿಡರ್ ಮಾಡ್ತಾವೆ, ಇದು ಕೆಳಗಡೆದು ವೆಲಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನಾವು ವೆಲಾಸಿಟಿ ಗ್ರೇಡಿಯಂಟ್ dx/dv ಅಂತ ಬರೆದಿರ್ತೇವೆ. ಸೊ ಇಲ್ಲೇನಾಗುತ್ತೆ, ಒಂದು ವಿಸ್ಕಸ್ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಈ ಮೇಲ್ಗಡೆ ಇರುವಂಥ ಲೇಯರ್ ಈ ಕೆಳಗಡೆ ಇರುವಂಥ ಲೇಯರ್ನ ತನ್ನ ಜೊತೆಗೆ ತೊಗೊಂಡು ಹೋಗಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಅದೊಂದು ಫೋರ್ಸ್ ಅಪ್ಲೈ ಮಾಡ್ತಾ ಇರುತ್ತೆ. ಅಥವಾ ಕೆಳಗಡೆ ಇರುವಂಥ ಲೇಯರ್ ಮೇಲ್ಗಡೆ ಇರುವಂಥ ಲೇಯರ್ನ ಫಾಸ್ಟಾಗಿ ಹೋಗದೇ ಇರೋ ಟೈಪು ತಡಿತಾ ಇರುತ್ತೆ. ಸೊ ದೇರ್ ಎಕ್ಸಿಸ್ಟ್ ಫೋರ್ಸ್, ಅದಕ್ಕೆ ನಾವು ವಿಸ್ಕಸ್ ಫೋರ್ಸ್ ಅಂತ ಕರಿತೇವೆ. ಆ ಫೋರ್ಸ್ ಏನುಂಟು, ಸೊ ಅದು ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಏರಿಯಾ ಸ್ಮಾಲ್ ಇದೆ ಅಂತಂದರೆ ಫೋರ್ಸಸ್ ಕಡಿಮೆ ಇರುತ್ತೆ. ಏರಿಯಾ ಜಾಸ್ತಿ ಉಂಟು ಅಂತ ಹೇಳಿದ್ರೆ ಆವಾಗ ಡ್ರ್ಯಾಗ್ ಏನುಂಟು, ಆ ಫೋರ್ಸ್ ಏನುಂಟು ಅದು ಜಾಸ್ತಿ ಇರುತ್ತೆ. ಸೊ ಜೊತೆಗೆ ವೆಲಾಸಿಟಿ ಗ್ರೇಡಿಯಂಟ್ ಮೇಲೂ ಡಿಪೆಂಡ್ ಇರುತ್ತೆ. ಸೊ ಫೋರ್ಸ್ ಈಸ್ ಪ್ರಪೋರ್ಷನಲ್ ಟು a ಇಂಟು dv/dx ಅಂತ ಬರೀತೇವೆ. ಸೊ ಪ್ರಪೋರ್ಷನಾಲಿಟಿ ಸೈನ್ ತೆಗಿಬೇಕಾದ್ರೆ ವಿ ಆರ್ ಇಂಟ್ರೊಡ್ಯೂಸಿಂಗ್ ಒಂದು ಕಾನ್ಸ್ಟೆಂಟ್. ಸೊ ಎನ್ ಅನ್ನು ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ಆಯಿತು, ಆವಾಗ ಈಟಾ ಅಂತ ಸಿಂಬಲ್ ಬರುತ್ತೆ. ಓಕೆ, ಸೊ ಈಟಾ ಅಂತಂದರೆ ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಸೊ ಈಟಾ ಈಸ್ ಈಕ್ವಲ್ ಟು f/a ಇಂಟು dx/dv ಹೀಗಿರುತ್ತೆ. ಸೊ ಈಗ SI ಯೂನಿಟ್ ಕೇಳಿದ್ದಾರೆ. SI ಯೂನಿಟ್ ಅಂತ ನೋಡಿದರೆ ಫೋರ್ಸ್ ಅಂತ ಹೇಳ್ತಾ ಇದ್ದಾರೆ, ಇಟ್ಸ್ ನಥಿಂಗ್ ಬಟ್ ನ್ಯೂಟನ್ ಡಿವೈಡೆಡ್ ಬೈ ಏರಿಯಾ ಅಂತ ಹೇಳ್ತಾ ಇದ್ದಾರೆ, ಇಟ್ಸ್ ನಥಿಂಗ್ ಬಟ್ ಮೀಟರ್ ಸ್ಕ್ವೇರ್. ಸೊ dx ಏನುಂಟು, ಇಟ್ಸ್ ನಥಿಂಗ್ ಬಟ್ ಡಿಸ್ಟೆನ್ಸ್, ಇಟ್ಸ್ ನಥಿಂಗ್ ಬಟ್ ಮೀಟರ್. dv ಅಂದರೆ ಚೇಂಜ್ ಇನ್ ವೆಲಾಸಿಟಿ, ವೆಲಾಸಿಟಿ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಸೊ ಫೈನಲಿ ಈಗ m ಕ್ಯಾನ್ಸಲ್ ಆಯಿತು, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಸೆಕೆಂಡ್ ಅಂತಾಗುತ್ತೆ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಸೆಕೆಂಡ್ ಹೇಳುವಂಥದ್ದು ಆಪ್ಷನ್ ಬಿ ದಲ್ಲಿದೆ. ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. ಕ್ವೆಶ್ಚನ್ ನಂಬರ್ 10. ಅಟ್ಮಾಸ್ಫಿಯರಿಕ್ ಪ್ರೆಷರ್ ರೆಕಾರ್ಡೆಡ್ ಇನ್ ಡಿಫ್ರೆಂಟ್ ಸಿಟೀಸ್ ಆರ್ ಆಸ್ ಫಾಲೋ. ಓಕೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ರೆಕಾರ್ಡ್ ಮಾಡಿದ್ದಾರೆ. ಶಿಮ್ಲಾದಲ್ಲಿ ಇಷ್ಟಿದೆ, ಬೆಂಗಳೂರಿನಲ್ಲಿ ಇಷ್ಟಿದೆ, ಡೆಲ್ಲಿ, ಮುಂಬೈ. ಕನ್ಸಿಡರ್ ದ ಅಬೌವ್ ಡೇಟಾ ಆ್ಯಂಡ್ ಮಾರ್ಕ್ ದ ಪ್ಲೇಸ್ ಎಟ್ ವಿಚ್ ಲಿಕ್ವಿಡ್ ವಿಲ್ ಬಾಯ್ಲ್ ಫಸ್ಟ್ ಅಂತ ಇದೆ. ಓಕೆ, ಯಾವುದರಲ್ಲಿ ಬೇಗನೆ ಲಿಕ್ವಿಡ್ ಬಾಯ್ಲ್ ಆಗುತ್ತೆ ಅಂತ ನೋಡಿದರೆ, ಸೊ ಯಾರಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಇದೆಯೋ, ಅಗದಿ ಕಡಿಮೆ ಇರುವಂಥದ್ದು ಅಂದರೆ 1.01 ನೋಡಿರಿ, 1.01 ಇಲ್ಲಿ ನೋಡಿರಿ 1.02 ಇದೆ. ಇವರಿಬ್ಬರ ಮಿಡ್ಲಲ್ಲಿ ಕಾಂಪಿಟೇಷನ್, ಬಟ್ ಶಿಮ್ಲಾ ಈಸ್ ದ ವಿನ್ನರ್. ಹಾಗಾಗಿ ಶಿಮ್ಲಾದಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಇರೋದಕ್ಕೆ ಅಲ್ಲಿ ಬೇಗನೆ ಬಾಯ್ಲ್ ಆಗಬೇಕು. ಹಾಗಾಗಿ ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಎ. Question number 11. Which curve in figure represents the curve for ideal gas? Ideal gas. ಐಡಿಯಲ್ ಗ್ಯಾಸ್ನಲ್ಲಿ ಯಾವಾಗಲೂ ಪಿ ವಿ ಹೇಳುವಂಥದ್ದು, ಪಿ ವಿ ವರ್ಸಸ್ ಪಿ ಗ್ರಾಫ್ ಪ್ಲಾಟ್ ಮಾಡಿದ್ದಾರೆ. ಪಿ ವಿ ಶುಡ್ ಬಿ ಕಾನ್ಸ್ಟೆಂಟ್. ನೀವು ಎಷ್ಟೇ ಪ್ರೆಷರ್ ವೇರಿ ಮಾಡಿದ್ರು ಪಿ ವಿ ಕಾನ್ಸ್ಟೆಂಟ್ ಇರಬೇಕು. ಆವಾಗ ಕಾನ್ಸ್ಟೆಂಟ್ ಇರುವಂಥದ್ದು ಅಂದರೆ ಖಾಲಿ ಬಿದಲ್ಲಿ ಮಾತ್ರ ಇದೆ. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ನೀವು ನಿಮ್ಮ ಆನ್ಸರ್ ಓನ್ಲಿ ಬಿ ಅಂತ ಹೇಳಬೇಕು. ಕ್ವೆಶ್ಚನ್ ನಂಬರ್ 12. Increase in kinetic energy can overcome intermolecular force of attraction. How will the viscosity of liquid be affected by the increase in temperature? ನೋಡಿ, ವಿಸ್ಕಾಸಿಟಿ ಇರಲಿ, ಸರ್ಫೇಸ್ ಟೆನ್ಷನ್ ಇರಲಿ, ಸೊ ಎರಡು ಫೋರ್ಸ್ ಆಫ್ ಅಟ್ರಾಕ್ಷನ್ ಮೇಲೆ ಡಿಪೆಂಡ್ ಇರುವಂಥವು. ಹಾಗಾಗಿ ನೀವು ಟೆಂಪ್ರೇಚರ್ ಏನಾದ್ರು ಜಾಸ್ತಿ ಮಾಡಿಬಿಟ್ರೆ ಆಗ ವಿಸ್ಕಾಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶ್ಚನ್ ನಂಬರ್ 13. How does the surface tension of a liquid vary with increase in temperature ಅಂತ ಇದೆ. ಅಗೇನ್ ಸೇಮ್, ಜಸ್ಟ್ ನಾನು ಹೇಳಿದೆ. ಸೊ ವಿಸ್ಕಾಸಿಟಿ ಇರಲಿ, ಸರ್ಫೇಸ್ ಟೆನ್ಷನ್ ಇರಲಿ, ಸೊ ಎರಡು ಫೋರ್ಸ್ ಆಫ್ ಅಟ್ರಾಕ್ಷನ್ ಮೇಲೆ ಡಿಪೆಂಡ್ ಇರೋದಕ್ಕೆ. ಸೊ ನೀವು ಏನಾದರೂ ಟೆಂಪ್ರೇಚರ್ ಜಾಸ್ತಿ ಮಾಡಿದರೆ ಹೇಳಾದರೆ ಸೊ ವಿಸ್ಕಾಸಿಟಿ ಅಥವಾ ಸರ್ಫೇಸ್ ಟೆನ್ಷನ್ ಎರಡು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. ದಿಸ್ ಆಲ್ ಅಬೌಟ್ ಸ್ಟೇಟ್ಸ್ ಆಫ್ ಮ್ಯಾಟರ್. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕಾನ್ಸೆಪ್ಟ್ ಜೊತೆಗೆ ನಿಮಗೆ ಸಿಗ್ತೇನೆ. ಓಕೆ, ಬಾಯ್.